ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಗೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಾಗ ಸಿಂಪಲ್ ಆಗಿ ಮನೆಯೊಳಗೆ ನಾವು ಬಳಸುವಂಥ ಪೌಡರ್ ಡಬ್ಬಿ ಏನಿರ್ತೈತಿ ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಮಲ್ಟಿಪರ್ಪಸ್ ಹೋಲ್ಡರ್ ಅಥವಾ ಫ್ಲವರ್ ವಾಶ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ. ಮೊದಲು ನಾನಿಲ್ಲೇ ಇದರ ಕ್ಯಾಪ್ ಏನೈತಿ ಅದನ್ನು ನಾನಿಲ್ಲೇ ರಿಮೂವ್ ಮಾಡ್ಕೊಳತ್ತೀನಿ. ಇದಕ್ಕೆ ನೀವು ಸ್ಕ್ರೂ ಡ್ರೈವರ್ ಇಲ್ಲ ಶಾರ್ಪ್ ಆಗಿರೋ ನೈಫು ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸಣ್ಣ ಮಕ್ಕಳು ಮಾಡತ್ತಿದ್ರೆ ಆದಷ್ಟು ನಿಮ್ಮ ಪೇರೆಂಟ್ಸ್ ಹೆಲ್ಪ್ ತೊಗೊಂಡು ಮಾಡಿರಿ. ಈಗ ನೋಡ್ರಿ, ಈ ಕ್ಯಾಪ್ನ ರಿಮೂವ್ ಮಾಡ್ಕೊಂಡಾತು. ಸ್ನೇಹಿತರೆ, ಈ ಪೌಡರ್ ಡಬ್ಬಿ ಏನೈತಿ ಇದು ಆಲ್ರೆಡಿ ಖಾಲಿ ಆಗಿತ್ತು, ಹಾಗಾಗಿ ನಾನು ಇದನ್ನು ಯೂಸ್ ಮಾಡತ್ತೀನಿ. ಇದ್ರೊಳಗೆ ಇನ್ನೂ ಸ್ವಲ್ಪ ಪೌಡರ್ ಕೆಳಗೆ ಉಳಿದಿತ್ತು, ಹಾಗಾಗಿ ಅದನ್ನಷ್ಟು ನಾನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಬಾಕ್ಸ್ನು ಒರೆಸಿ ಇಟ್ಕೊಳತ್ತೀನಿ. ನೋಡ್ರಿ, ಇನ್ನೂ ಎಷ್ಟು ಕೊಂಡು ಪೌಡ್ರ್ ಇದ್ರೊಳಗೆ ಉಳ್ದೈತಿ. ನೋಡ್ಲಾರ್ದ ಹಂಗೆ ಬಿಸಾಕಿದ್ವಿ ಅಂದ್ರೆ ವೇಸ್ಟ್ ಆಗಿಬಿಡ್ತಿತ್ತು. ಈಗ ಬರ್ರಿ ಇದನ್ನು ನಾನು ಸೈಡಿಗೆ ಎತ್ತಿಟ್ಕೋತೀನಿ. ಈಗ ನಾವು ಈ ಬಾಕ್ಸ್ ಮೇಲೆ ವರ್ಕ್ ಮಾಡೋಣಂತ. ಮೊದಲು ಇದ್ರ ಮೇಲೆ ಇರುವಂಥ ಕವರ್ ಏನೈತಿ ಅದನ್ನು ನಾನು ಬ್ಲೇಡಿಂದ ರಿಮೂವ್ ಮಾಡ್ಕೊಳತ್ತೀನಿ. ಈಗ ಕವರ್ ರಿಮೂವ್ ಮಾಡ್ಕೊಂಡ್ಮೇಲೆ ಈ ರೀತಿ ಪ್ಲೇನ್ ಆಗಿ ಕಾಣಿಸ್ತೈತಿ. ಇದು ಸರ್ಫೇಸ್ ಏನೈತಿ ಬಾಟಲ್ದು ಇದು ಸ್ವಲ್ಪ ಸ್ಮೂತ್ ಐತಿ, ಹಾಗಾಗಿ ಇದ್ರ ಮೇಲೆ ಪೇಂಟ್ ಆಗಲಿ ನಾವೇನೋ ಸ್ಟಿಕ್ ಮಾಡೋದಾದ್ರೂ ಅದು ನೀಟಾಗಿ ಕುತ್ಕೊಳ್ಳೋದಿಲ್ಲ. ಅದಕ್ಕೆ ನಾನಿಲ್ಲೇ ಸ್ಯಾಂಡ್ ಪೇಪರ್ನ ಸ್ವಲ್ಪ ಕಟ್ ಮಾಡಿಕೊಂಡು ಅದರಿಂದ ಇದ್ರ ಮೇಲೆ ಸ್ವಲ್ಪ ರಬ್ ಮಾಡ್ಕೋತೀನಿ. ಅಂದಾಗ ಸ್ವಲ್ಪ ಸರ್ಫೇಸ್ ಏನೈತಿ ಅದು ಸ್ಕ್ರಾಚಸ್ ಬಿದ್ದಂಗಾಗಿ ಸ್ವಲ್ಪ ರಫ್ ಆಗ್ತೈತಿ. ಹಂಗಂತ ಹೇಳಿ ಭಾಳ ಉಜ್ಜಕ್ಕೆ ಹೋಗ್ಬಿಡ್ರಿ, ಲೈಟಾಗಿ ಉಜ್ಜ್ರಿ. ನಂತರ ಇಲ್ಲೇ ಕ್ಯಾಪ್ದು ಎಡ್ಜಿಗೆ ಏನೈತಿ ಇಲ್ಲಿನೂ ಸ್ವಲ್ಪ ಪೇಪರ್ ಸ್ಟಿಕ್ ಆಗಿತ್ತು, ಅದನ್ನು ನಾನು ಈ ಸ್ಯಾಂಡ್ ಪೇಪರಿಂದನ ರಿಮೂವ್ ಮಾಡಿಕೊಂಡೆ. ಈಗ ನೋಡ್ರಿ, ಇಲ್ಲೇ ನಮ್ಗೆ ಲೈನ್ಸ್ ಥರ ಕಾಣಿಸತೈತಿ, ಅಂದರೆ ನಾವು ಏನು ರಬ್ ಮಾಡ್ಕೊಂಡ್ವಿ ಅದು ರಫ್ ಸರ್ಫೇಸ್ ಆಗಿರೋದು. ಈಗ ನಾನು ಇಲ್ಲೇ ಪಿಸ್ತಾ ಶೆಲ್ಸ್ನ ಯೂಸ್ ಮಾಡಿಕೊಂಡು ಇದ್ರ ಮೇಲೆ ಟ್ಯೂಲಿಪ್ ಫ್ಲವರ್ ಡಿಸೈನ್ನ ಮಾಡ್ಬೇಕಂತ ಹೇಳಿ ಇವನ್ನ ತಗೊಂಡೀನಿ. ಅದಾದಮೇಲೆ ನಾನಿಲ್ಲಿ ಅವನ್ನ ಎಲ್ಲ ಸ್ಟಿಕ್ ಮಾಡೋಕ್ಕೆ ಗ್ಲೂ ಗನ್ನ ಯೂಸ್ ಮಾಡ್ಕೋತೀನಿ. ಈಗ ಬರ್ರಿ ಒಂದೊಂದಾಗಿನೇ ನಾವು ಯಾವ ರೀತಿ ಫ್ಲವರ್ನ ಸ್ಟಿಕ್ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲೇ ಗ್ಲೂ ಗಂದು ಒಂದು ಟಿಪ್ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಲೂ ಗಂದು ಪಾಯಿಂಟ್ ಏನಿರ್ತೈತಿ ಅಲ್ಲಿ ನೀವು ಕೆಳಗೆ ಒಂದು ಪೇಪರ್ ಇಲ್ಲ ಕಾರ್ಡ್ಬೋರ್ಡ್ನ ಇಡ್ರಿ, ಅದರಿಂದ ನಮ್ಮ ವರ್ಕ್ ಸ್ಪೇಸ್ ಗಲೀಜಾಗೋದಿಲ್ಲ. ನಂತರ ಈಗ ನಾನು ಫಸ್ಟ್ ಇಲ್ಲಿ ಬಾಟ್ಲ್ಗೆ ಗ್ಲೂನ ಸ್ಟಿಕ್ ಮಾಡಿಕೊಂಡು ಅದ್ರ ಮೇಲೆ ಪಿಸ್ತಾ ಶೆಲ್ಸ್ನ ಸೈಡ್ ಬೈ ಸೈಡ್ ಸ್ಟಿಕ್ ಮಾಡತ್ತೀನಿ. ಇದು ನಮ್ಗೆ ಟ್ಯೂಲಿಪ್ ಫ್ಲವರ್ದು ಪ್ಯಾಟರ್ನ್ ಥರ ಕಾಣಿಸ್ತೈತಿ. ನಾನಿಲ್ಲೇ ದೊಡ್ಡ ಫ್ಲವರ್ಸ್ಗೆ 3 ಶೆಲ್ಸ್ ಯೂಸ್ ಮಾಡತ್ತೀನಿ, ಆಮೇಲೆ ಚಿಕ್ಕದಕ್ಕೆ 2 ಶೆಲ್ಸ್, ಆಮೇಲೆ ಬಡ್ ಏನು ನಾವು ಮೊಗ್ಗು ಅಂತ ಹೇಳ್ತೀವಿ ಅದಕ್ಕೆ ನಾನು ಒಂದೊಂದು ಶೆಲ್ಸ್ನ ಪೇಸ್ಟ್ ಮಾಡತ್ತೀನಿ. ಈಗ ನಾವೇನು ಈ ಫ್ಲವರ್ಸ್ ಮಾಡ್ಕೊಳತ್ತೀವಿ ಶೆಲ್ಸ್ ಯೂಸ್ ಮಾಡಿಕೊಂಡು, ನಿಮ್ಗೆ ಕಡಿಮೆ ಫ್ಲವರ್ಸ್ ಬೇಕಂದ್ರೆ ಕಡಿಮೆ ಯೂಸ್ ಮಾಡ್ಕೊರಿ, ಇಲ್ಲ ಜಾಸ್ತಿ ಬೇಕಿದ್ರೆ ಜಾಸ್ತಿಯಾಗಿ ಫಿಲ್ ಮಾಡಿಕೊಂಡು ಮಾಡ್ಬೋದು. ಈ ಕ್ರಾಫ್ಟ್ ನಾನು ಏನು ತೋರ್ಸಾತೀನಿ ಇದನ್ನು ನೀವು ಪ್ಲಾಸ್ಟಿಕ್ ಬಾಟಲ್ ಮೇಲೆ ಅಷ್ಟೇ ಅಲ್ಲದೆ ಗ್ಲಾಸ್ ಬಾಟಲ್ಸ್ ಮೇಲೂ ನೀವು ಮಾಡಿ ಡೆಕೋರೇಟ್ ಮಾಡ್ಕೋಬೋದು. ನಾನಿಲ್ಲೇ ಮಲ್ಟಿಪರ್ಪಸ್ ಆಗಿ ಇರಲಿ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ರೀತಿಯಾಗಿ ಮಾಡ್ಕೊಳತ್ತೀನಿ. ಈ ಬಾಟಲ್ನ ನಾನು ಯಾವ ರೀತಿಯಾಗಿ ಆರ್ಗನೈಸ್ ಮಾಡೋಕ್ಕೆ ಆಮೇಲೆ ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಅಂತ ವಿಡಿಯೋ ಲಾಸ್ಟ್ ಒಳಗೆ ತೋರಿಸ್ಕೊಡ್ತೀನಿ, ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಲಾರ್ದ ಕೊನೆವರೆಗೂ ವಿಡಿಯೋನ ನೋಡ್ರಿ. ಸ್ನೇಹಿತರೆ, ಈಗ ನೋಡ್ರಿ ಎಲ್ಲ ಫ್ಲವರ್ಸ್ ಕಂಪ್ಲೀಟ್ ಆಯ್ತು. ನಂತರ ನಾನು ಇದಕ್ಕೆ ಪೇಂಟಿಂಗ್ ಮಾಡ್ಕೋತೀನಿ. ಇದು ಸರ್ಫೇಸ್ ವೈಟ್ ಐತಿ, ಅಂದರೂ ಒಂದೊಳ್ಳೆ ಲುಕ್ ಟೆಕ್ಸ್ಚರ್ ಬರಲಿ ಅಂತ ಹೇಳಿ ನಾನಿಲ್ಲೇ ಬೇಸ್ಗೆ ವೈಟ್ ಕಲರ್ ಜೆಸ್ಸೋನ ಪೇಂಟ್ ಮಾಡ್ಕೊಳತ್ತೀನಿ. ನೀವಿಲ್ಲೇ ವೈಟ್ ಅಕ್ರೆಲಿಕ್ ಪೇಂಟ್ನು ಯೂಸ್ ಮಾಡ್ಬೋದು, ಇಲ್ಲ ನಿಮ್ಗೆ ಡೈರೆಕ್ಟಾಗಿ ಕಲರ್ ಮಾಡ್ಬೇಕಂತಂದ್ರೆ ನೀವು ಯಾವುದಾದ್ರೂ ಕಲರ್ಸ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲೇ ಟೆಕ್ಸ್ಚರ್ ಪೇಂಟ್ ಇಫೆಕ್ಟ್ ಬರಲಿ ಅಂತ ಹೇಳಿ ನಾನಿಲ್ಲೇ ಪೇಂಟ್ ಮಾಡೋಕ್ಕೆ ಸ್ಪಾಂಜ್ನ ಯೂಸ್ ಮಾಡತ್ತೀನಿ. ಇಲ್ಲೇ ಸ್ಪಾಂಜ್ ಯೂಸ್ ಮಾಡಿಕೊಂಡು ಈ ರೀತಿ ನಾನು ತೋರಿಸಿರೋ ಹಂಗೆ ಡ್ಯಾಪ್ ಮಾಡಿ ನಾವು ಪೇಂಟ್ ಮಾಡೋದ್ರಿಂದ ಒಂದು ಟೆಕ್ಸ್ಚರ್ ಇಫೆಕ್ಟ್ ಅನ್ನೋದು ಬರ್ತೈತಿ. ಅದಷ್ಟೇ ಅಲ್ಲದೆ ನೀವು ಬ್ರಷಿಂದನೂ ನಾರ್ಮಲ್ ಆಗಿ ಪೇಂಟ್ ಮಾಡ್ಬೋದು. ನಾನಿಲ್ಲೇ ಫ್ಲವರ್ಸಿಗೆ ಬ್ರಷಿಂದ ಪೇಂಟ್ ಮಾಡೋಣ ಅಂತ ಹೇಳಿ ನಾನು ಇದನ್ನು ಹಂಗೆ ಬಿಡಾತೀನಿ. ಸ್ನೇಹಿತರೆ, ಈಗ ಮೇನ್ ಸರ್ಫೇಸ್ ಏನೈತಿ ಅದು ಕಂಪ್ಲೀಟ್ ಆಯ್ತು. ಈಗ ನಾವು ಕ್ಯಾಪ್ ಹತ್ರನೂ ಇದನ್ನು ಸೇಮ್ ಇದೇ ರೀತಿ ನಾವು ಪೇಂಟ್ ಮಾಡ್ಕೊಳ್ಳೋಣ ಅಂತ. ಈಗ ನೋಡ್ರಿ, ಇದು ಬೇಸ್ ಕೋಟ್ ಏನೈತಿ ಇದು ಕಂಪ್ಲೀಟ್ ಆಯ್ತು. ನಾನಿಲ್ಲೇ ಬ್ಯಾಕ್ಗ್ರೌಂಡ್ ವೈಟ್ ಇರಲಿ ಅಂತ ಡೈರೆಕ್ಟಾಗಿ ಜೆಸ್ಸೋನ ಪೇಂಟ್ ಮಾಡತ್ತೀನಿ. ಇದ್ರ ಮೇಲೆ ನಾನು ಯಾವುದೇ ಕಲರ್ನೂ ಹಾಕಾತಿಲ್ಲ, ಜಸ್ಟ್ ಫ್ಲವರ್ಸಿಗೆ ನಾನು ನೆಕ್ಸ್ಟ್ ಪೇಂಟ್ ಮಾಡ್ಕೋತಾ ಹೋಗ್ತೀನಿ. ಆ ನಂತರ ಇಲ್ಲಿ ನಾನು ಫ್ಲವರ್ಸಿಗೆ
ನೀಟಾಗಿ ಇನ್ನೊಂದು ಸ್ವಲ್ಪ ಜೆಸ್ಸು ಅಪ್ಲೈ ಆಗಲಿ ಅಂತ ಹೇಳಿ ನಾನು ಬ್ರಷಿಂದನ ಇಲ್ಲೇ ಕವರ್ ಮಾಡ್ಕೊಳತ್ತೀನಿ. ಈಗ ನೋಡತ್ರಿ ಬಾಟಮ್ ಸೈಡ್ ನಾನಿಲ್ಲಿ ಏನು ಪೇಂಟ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಈಗ ಫ್ಲವರ್ಸು ಕಂಪ್ಲೀಟ್ ಆತ. ಇದನ್ನ ನಾವು ಸ್ವಲ್ಪ ಹೊತ್ತು ಕಂಪ್ಲೀಟ್ ಆಗಿ ಡ್ರೈ ಆಗಕ್ಕೆ ಬಿಡೋಣಂತ. ಈಗ ನೋಡ್ರಿ ಕಂಪ್ಲೀಟ್ ಆಗಿ 1 ಅವರ್ ಆಲ್ಮೋಸ್ಟ್ 1.5 ಅವರ್ ಡ್ರೈ ಆದ್ಮೇಲೆ ನಾನೀಗ ನೆಕ್ಸ್ಟ್ ಏನು ಮಾಡ್ಬೇಕಂತ ತೋರಿಸ್ತೀನಿ. ಈಗ ಬರೀ ನಾವು ಫ್ಲವರ್ಸ್ ಮತ್ತು ಲೀವ್ಸ್ ಏನೈತಿ ಅದಕ್ಕೆ ನಾವು ಪೇಂಟಿಂಗ್ ಮಾಡ್ಕೊಳ್ಳೋಣಂತ. ನಾನಿಲ್ಲೇ ಫ್ಲವರ್ಸಿಗೆ ಪಿಂಕ್ ಕಲರ್ನ ಯೂಸ್ ಮಾಡತ್ತೀನಿ, ಲೈಟ್ ಪಿಂಕ್. ನನ್ನ ಹತ್ರ ಆಲ್ರೆಡಿ ಪೇಸ್ಟಲ್ ಪಿಂಕ್ ಇತ್ತು, ಹಾಗಾಗಿ ನಾನು ಡೈರೆಕ್ಟ್ ಅದನ್ನೇ ಯೂಸ್ ಮಾಡತ್ತೀನಿ. ನಿಮ್ಮ ಹತ್ರ ಇಲ್ಲ ಅಂದ್ರೆ ಅದಕ್ಕೆ ಡಾರ್ಕ್ ಪಿಂಕಿಗೆ ವೈಟ್ ಕಲರ್ ಮಿಕ್ಸ್ ಮಾಡಿ ನೀವು ಆ ಶೇಡ್ನ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಒಂದೆರಡು ಕ್ಲಿಪ್ ನಿಮ್ಗೆ ಬ್ಲರ್ ಅನಿಸ್ಬೋದು ವಿಡಿಯೋದಾಗ, ಅದು ನಾನು ಸರಿಯಾಗಿ ನೋಡ್ಕೊಲಿಲ್ಲ, ಹಂಗೆ ರೆಕಾರ್ಡ್ ಆಗಿತ್ತು. ಈಗ ನೋಡ್ರಿ 1 ಫ್ಲವರ್ ಅಂತೂ ರೆಡಿ ಆತ. ಅದೇ ರೀತಿ ಉಳಿದಿರೋ ಎಲ್ಲ ಫ್ಲವರ್ಸ್ನು ಕಲರ್ ಮಾಡ್ಕೊಳ್ಳೋಣಂತ. ಸ್ನೇಹಿತರೆ, ಈಗ ನೋಡ್ರಿ ಎಲ್ಲ ಫ್ಲವರ್ಸ್ನು ಪಿಂಕ್ ಕಲರಿಂದ ಕಲರ್ ಮಾಡ್ಕೊಂಡಾತು. ಈಗ ಈ ಫ್ಲವರ್ಸಿಗೆ ಸ್ಟೆಮ್ಸ್ ಮತ್ತು ಲೀವ್ಸ್ನ ಡ್ರಾ ಮಾಡ್ಕೊಳ್ಳೋಣಂತ. ಅದಕ್ಕೆ ನಾನಿಲ್ಲೇ ಪೆನ್ಸಿಲ್ ಯೂಸ್ ಮಾಡತ್ತೀನಿ. ಆದಷ್ಟು ಲೈಟ್ ಆಗಿನ ಡ್ರಾ ಮಾಡ್ಕೊರಿ. ನಿಮ್ಗೆ ಫ್ರೀ ಹ್ಯಾಂಡನ್ನ ನೀವು ಪೇಂಟ್ ಮಾಡ್ತೀರಂತಿದ್ರೆ ಡೈರೆಕ್ಟ್ ಆಗಿನೂ ಪೇಂಟ್ ಮಾಡ್ಬೋದು. ನಾನು ಬೇಡ, ಫಸ್ಟ್ ಸ್ಕೆಚ್ ಹಾಕ್ಕೊಂಡು ಆಮೇಲೆ ಪೇಂಟ್ ಮಾಡೋಣಂತ ಮೊದಲು ಈ ರೀತಿ ನಾನು ಪೆನ್ಸಿಲಿಂದ ಡ್ರಾ ಮಾಡ್ಕೊಳತ್ತೀನಿ. ಈಗ ಸ್ಟೆಮ್ಸ್ ಮತ್ತು ಲೀವ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ನಂತರ ನಾನಿಲ್ಲೇ ಫ್ಲವರ್ಸಿಗೆ ಒಂದು ಶೇಡಿಂಗ್ ಲುಕ್ ಬರಲಿ ಅಂತ ಹೇಳಿ ನಾನು ಆಗಲೇ ಏನು ಪಿಂಕ್ ಕಲರ್ ಯೂಸ್ ಮಾಡಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ವೈಟ್ ಕಲರ್ನ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟ್ ಲೈಟ್ ಪಿಂಕ್ನ ಮಾಡಿಕೊಂಡು ಆ ಫ್ಲವರ್ಸಿಗೆ ಲೈಟಾಗಿನ ಶೇಡಿಂಗ್ ಮಾಡ್ಕೊಳತ್ತೀನಿ. ಈ ರೀತಿ ನಾವು ಶೇಡಿಂಗ್ ಇಫೆಕ್ಟ್ ಮಾಡಿದಾಗ ರಿಯಲಿಸ್ಟಿಕ್ ಲುಕ್ ಅನ್ನೋದು ಕ್ರಿಯೇಟ್ ಆಗ್ತೈತಿ. ಶೇಡಿಂಗ್ ಮಾಡುವಾಗ ಆದಷ್ಟು ಲೈಟಾಗಿ ಬ್ರಷಿಂದ ಸ್ಟ್ರೋಕ್ಸ್ ಕೊಡೋ ಥರ ಮಾಡ್ಕೊರಿ. ಇದರಿಂದ ಶೇಡಿಂಗ್ ಭಾಳ ಚಲೋ ಬರ್ತೈತಿ. ಸೊ ಅದೇ ರೀತಿ ನಾನು ಎಲ್ಲ ಫ್ಲವರ್ಸ್ಗೂ ಶೇಡಿಂಗ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ತೀನಿ. ಈಗ ನೋಡ್ರಿ ಶೇಡಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು. ಆಗಲೇ ನಾವೇನು ಸ್ಟೆಮ್ಸ್ ಮತ್ತು ಲೀವ್ಸ್ ಡ್ರಾ ಮಾಡ್ಕೊಂಡಿದ್ವಿ ಅದಕ್ಕೆ ಗ್ರೀನ್ ಕಲರಿಂದ ಕಲರ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣಂತ. ಸ್ನೇಹಿತರೆ, ನಿಮ್ಗೆ ಈ ಲೀವ್ಸ್ ಮತ್ತು ಸ್ಟೆಮ್ಗೆ ಒಂದು ಅಲ್ಟರ್ನೇಟ್ ಮೆಥಡ್ ಹೇಳ್ಕೊಡ್ತೀನಿ. ಅದೇನಂದ್ರೆ, ನಾವು ಇಲ್ಲೇ ಪೇಂಟಿಂಗ್ ಮಾಡೋ ಬದಲು ನಾವು ಸೂಪರ್ ಕ್ಲೇ ಅಥವಾ ಮೌಲ್ಡೆಡ್ ಕ್ಲೇ ಅಂತ ಏನು ಸಿಗ್ತೈತಿ ಅದನ್ನು ಯೂಸ್ ಮಾಡಿಕೊಂಡು ಲೀವ್ಸ್ ಮತ್ತು ಸ್ಟೆಮ್ಸ್ನ ಮಾಡಿಕೊಂಡು ಇದಕ್ಕೆ ಫೆವಿಕಾಲಿಂದ ಸ್ಟಿಕ್ ಮಾಡಿದ್ರೆ ಒಂದೊಳ್ಳೆ 3D ಲುಕ್ ಇಫೆಕ್ಟ್ ಅನ್ನೋದು ಇಲ್ಲಿ ಕ್ರಿಯೇಟ್ ಆಗ್ತೈತಿ. ಅದು ಇದಕ್ಕಿಂತ ಇನ್ನೂ ಚಂದ ಕಾಣ್ತೈತಿ. ಅದ್ರ ಮೇಲೆ ನೀವು ಮತ್ತೆ ಪೇಂಟಿಂಗ್ನು ಮಾಡ್ಕೋಬಹುದು. ಈಗ ಇದು ಗ್ರೀನ್ ಕಲರ್ ಪೇಂಟಿಂಗ್ನು ಕಂಪ್ಲೀಟ್ ಆಯ್ತು. ಆಗಲೇ ನಾನೇನು ಶೇಡಿಂಗಿಗಂತ ಪಿಂಕ್ ಕಲರ್ ಯೂಸ್ ಮಾಡಿದ್ದೆ ಅದರೊಳಗೆ ಸ್ವಲ್ಪ ಪೇಂಟ್ ಉಳಿದಿತ್ತು. ಅದನ್ನು ನಾನಿಲ್ಲೇ ಬಾಟಲ್ದು ಕ್ಯಾಪ್ ಸೈಡ್ ಏನೈತಿ ಅಲ್ಲೇ ನಾನು ಪೇಂಟ್ ಮಾಡ್ಕೊಳತ್ತೀನಿ. ಇನ್ ಕೇಸ್ ನಿಮ್ಗೆ ಏನಾರ ಪೇಂಟಿಂಗ್ ಇಷ್ಟ ಇಲ್ಲ ಅಂದ್ರೆ ನೀವು ಅಲ್ಲೇ ಜೂಟ್ ರೋ ಪೇಂಟ್ ಸಿಗ್ತೈತಿ, ಅದನ್ನು ಕೂಡ ನೀವು ಇಲ್ಲಿ ಸುತ್ತಿ ಡೆಕೋರೇಟ್ ಮಾಡ್ಕೋಬಹುದು. ಬಾರ್ಡರ್ ಥರ ಒಂದು ಲೈನ್ನ ನಾನಿಲ್ಲಿ ಪೇಂಟ್ ಮಾಡ್ಕೊಂಡೀನಿ. ಸ್ನೇಹಿತರೆ, ಇದೆಲ್ಲ ಕಂಪ್ಲೀಟ್ ಆಯ್ತು. ನೀವು ಅನ್ಕೋಬಹುದು ಆಗಲೇ ನಾವು ಪೆನ್ಸಿಲಿಂದ ಏನು ಡ್ರಾ ಮಾಡ್ಕೊಂಡಿದ್ವಿ ಅದೇನಾದರೂ ಮಿಸ್ಟೇಕ್ಸ್ ಇತ್ತಂದ್ರೆ ಹೆಂಗೆ ರಿಮೂವ್ ಮಾಡೋದು ಅಂತ. ಅದಕ್ಕೆ ಒಂದು ಸಿಂಪಲ್ ಟ್ರಿಕ್ ಏನಿಲ್ಲ, ನಾರ್ಮಲ್ ಆಗಿ ಎರೇಸರ್ ತಗೊಂಡು ಆ ಪೆನ್ಸಿಲ್ ಮಾರ್ಕ್ಸ್ ಏನಿರ್ತೈತಿ ಅದನ್ನು ನೀಟಾಗಿ ನಿಧಾನಕ್ಕೆ ಕ್ಲೀನ್ ಮಾಡ್ಕೊಂಡ್ರೆ ಎಲ್ಲದು ಕ್ಲೀನ್ ಆಗ್ತೈತಿ. ಸ್ನೇಹಿತರೆ, ಈಗ ನೋಡ್ರಿ ಫೈನಲ್ ಆಗಿ ನಮ್ಮ DIY ಕಂಪ್ಲೀಟ್ ಆಯ್ತು. ಇದಕ್ಕೆ ಒಂದು ಸ್ವಲ್ಪ ಲೈಟ್ ಆಗಿ ಡೆಕೋರೇಟ್ ಮಾಡಕ್ಕೆ ನಾನಿಲ್ಲಿ ರಿಬ್ಬನ್ ಬೋ ಥರ ಕಟ್ಟಿ ಡೆಕೋರೇಟ್ ಮಾಡ್ತೀನಿ. ಕೊನೆಯದಾಗಿ ಸ್ನೇಹಿತರ, ನಮ್ಮ DIY ಕಂಪ್ಲೀಟ್ ಆಯ್ತು. ಸಿಂಪಲ್ ಆಗಿ
ಕ್ವಿಕ್ ಆಗಿ ಮಾಡ್ಕೊಳ್ಬೋದು. ನಾನು ಮೊದಲೇ ಹೇಳ್ದಂಗೆ ಇದು ಮಲ್ಟಿಪರ್ಪಸ್ DIY. ಇದನ್ನ ನಾನು 2 ರೀತಿಯೊಳಗೆ ಯೂಸ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಆರ್ಗನೈಸರ್. ಇದ್ರೊಳಗೆ ನಾನು ನನ್ನ ಪೇಂಟ್ ಬ್ರಷಸ್ನ ಇಟ್ಟು ಆರ್ಗನೈಸ್ ಮಾಡಿ ಬ್ರಷ್ ಹೋಲ್ಡರ್ ಥರ ಇದನ್ನ ರೆಡಿ ಮಾಡ್ಕೊಂಡೀನಿ. ಅದಷ್ಟೇ ಅಲ್ಲದೆ ನಿಮ್ಮ ಎಲ್ಲ ಸ್ಟೇಷನರೀಸ್, ಸೀಸರ್ಸ್, ಕಟರ್ಸ್, ಪೆನ್ಸಿಲ್ಸ್, ಪೆನ್ಸ್ ಈ ರೀತಿನೂ ನೀವು ಇದ್ರೊಳಗೆ ಹಾಕಿ ಆರ್ಗನೈಸ್ ಮಾಡ್ಕೋಬೋದು. ಎರಡನೇದಾಗಿ ನಾವು ಇದನ್ನ ಡೆಕೋರೇಟಿವ್ ಫ್ಲವರ್ ವಾಸ್ ಥರ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಈ ರೀತಿಯಾದಂಥ ಬಟನ್ ರೋಸಸ್ ಇತ್ತು. ಆ ಎಲ್ಲ ರೋಸಸ್ನ ನಾನು ಈ ಬಾಟಲ್ ಒಳಗೆ ಹಾಕಿ ಫ್ಲವರ್ ವಾಸ್ ಥರ ಇದನ್ನ ಡೆಕೋರೇಟ್ ಮಾಡ್ಕೊಂಡೇನಿ. ನೋಡಿದ್ರಲ್ಲ ಸ್ನೇಹಿತರೆ, ಮಲ್ಟಿಪರ್ಪಸ್ DIY ಯಾವ ರೀತಿ ಅನ್ನಿಸ್ತು? ನಿಮ್ಗೇನಾದರೂ ಇಷ್ಟ ಆತಂದ್ರೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ನಾಗ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡ್ರಿ. ಇನ್ನೂ ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡಾತೀರಿ, ಮೊದಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಇದರಿಂದ ನಮ್ಮ ಚಾನಲ್ನಾಗ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತಾವ. ಇದೇ ರೀತಿಯಾದಂಥ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ಭರಿತ ಸಂಚಿಕೆಗಳು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ಹೊಸ ಹೊಸ ವಿಡಿಯೋಸ್ಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.